ಎಸ್ಐಆರ್ನಿಂದ ಮತನಷ್ಟ ತಡೆಯೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈಗ ಮತಪಟ್ಟಿಯಿಂದ ಹೆಸರು ರದ್ದಾದ್ರೆ ಗ್ಯಾರಂಟಿ ಯೋಜನೆ ಸಿಗಲ್ಲ. ಎಸ್ಐಆರ್ನಿಂದ ಮತನಷ್ಟ ಅದನ್ನು ತಡೆಯೋದಕ್ಕೆ ಈಗ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರೋದು. ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿ ಸರ್ಕಾರಿ ಯೋಜನೆಗಳು ಯಾವುದು ಕೂಡ ಸಿಗಲ್ಲ. ತವರು ಕ್ಷೇತ್ರದಲ್ಲಿ ರೋಡ್ ಶೋ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ತವರು ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಡಿಕೆ ಶಿವಕುಮಾರ್ ಭಾಷಣ ಮಾಡಿದರು. ಆ ಸಂದರ್ಭದಲ್ಲಿ ಮಾತನಾಡಿರೋದು. ಎಸ್ಐಆರ್ನಿಂದ ಮತನಷ್ಟ ತಡೆಯೋದಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಿಮಗೆ ಗ್ಯಾರಂಟಿ ಸಿಗೋದಿಲ್ಲ ನೀವೇನಾದರೂ ಆ ಪಟ್ಟಿಯಲ್ಲಿ ಇಲ್ಲ ಅಂದರೆ ಎಲ್ಲರೂ ಕೂಡ ಪರಿಶೀಲನೆ ಮಾಡಬೇಕು ಅಂತ, ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಅಂತ. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂದರೆ ಈ ಕೂಡಲೇ ಅದನ್ನು ಸೇರಿಸ್ಕೊಳ್ಳಿ ಅಂತ. ನೀವು ಸೇರಿಸ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಯಾವುದೇ ಯೋಜನೆಗಳು ಸಿಗೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ನಡೆದಂಥ ರೋಡ್ ಶೋ ಸಂದರ್ಭದಲ್ಲಿ ಮಾತನಾಡಿರೋದು. ಎಸ್ ರೂಪೇಶ್ ಮಾತನಾಡ್ತಾ ಇದ್ವಿ. ಈಗ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು. ಎಸ್ಐಆರ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಅಂದರೆ ನಿಮಗೆ ಯಾವುದೇ ಯೋಜನೆಗಳು, ಸರ್ಕಾರಿ ಯೋಜನೆಗಳು, ಗ್ಯಾರಂಟಿಗಳು ಸಿಗೋದೇ ಇಲ್ಲ ಅಂತ. ಯಾಕೆ ಈ ರೀತಿ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಅಂತ? ಡಿ ಕೆ ಶಿವಕುಮಾರ್ ಈಗ ಪರ್ಯಾಯವಾಗಿ ಎಸ್ಐಆರ್ ವಿರುದ್ಧವಾಗಿ ಒಂದು ಜನಾಭಿಪ್ರಾಯವನ್ನು ರೂಪಿಸ್ತಾ ಇದ್ದಾರೆ. ಮೊನ್ನೆ ಎಸ್ಐಆರ್ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಒಂದು ಮುಖ್ಯ ಅಂತ ಹೇಳಿದ್ರೆ, ಮೊನ್ನೆ ಎಸ್ಐಆರ್ ಮೀಟಿಂಗಿಗೆ ಬಂದಿಲ್ಲದ ಕೆಪಿಸಿಸಿಯ ಕಾರ್ಯಾಧ್ಯಕ್ಷಕ್ಕೆ ಒಂದಿಷ್ಟು ಜನ ಪದಾಧಿಕಾರಿಗಳಿಗೆ ನೇರವಾಗಿ ಕೋಕನ್ನು ಕೊಡಲಾಯಿತು. ಹೀಗಾಗಿ ಕಾಂಗ್ರೆಸ್ ಎಸ್ಐಆರ್ನ ಗಂಭೀರವಾಗಿ ಪರಿಗಣಿಸಿದೆ. ಅದೇ ರೀತಿಯ ಕನಕಪುರದ ನಿನ್ನೆ ಕೃತಜ್ಞತಾ ಅಥವಾ ಅಭಿನಂದನಾ ಸಭೆಯಲ್ಲೂ ಕೂಡ ಇದೇ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ಈಗ ಎಸ್ಐಆರ್ ಚುನಾವಣಾ ಆಯೋಗ ಮಾಡ್ತಾ ಇದೆ. ಹೀಗಾಗಿ ಎಸ್ಐಆರ್ ಮೊದಲೇದಾಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಅವ್ರ ಹತ್ರ ಒಂದು ಲೆಟರ್ ತಗೊಳ್ಬೇಕು. ಪ್ರತಿಯೊಬ್ಬ ನಾಗರಿಕರು ಕೂಡ ನಾನು ಇಲ್ಲಿ ಮತವನ್ನು ಚಲಾಯಿಸ್ತಾ ಇದ್ದೇನೆ ಅಂತ ಹೇಳಿ ಒಂದು ಪತ್ರವನ್ನು ಹೊರಡಿಸ್ತಾರೆ. ಆ ಪತ್ರಕ್ಕೆ ಸಹಿ ಹಾಕೊಡ್ಬೇಕಾಗತ್ತೆ. ಮನೆಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಆ ಪತ್ರಕ್ಕೆ ಸಹಿ ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಮತದಾರ ಅಂತೇಳಿ ಪರಿಗಣಿಸೋದಿಲ್ಲ. ಹೀಗಾಗಿ ಈ ಮತದಾನ ಡಿಲೀಟ್ ಆಗುತ್ತೆ. ಮತದಾನ ಡಿಲೀಟ್ ಆದರೆ ಆಬ್ವಿಯಸ್ಲಿ ಅದಕ್ಕೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಗ್ಯಾರಂಟಿ ಕೂಡ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ದಾಖಲೆಗಳ ಆಧಾರದಲ್ಲಿ ಮತಗಳನ್ನು ಈ ಗ್ಯಾರಂಟಿಗಳನ್ನು ಕೊಡಲಾಗುತ್ತೆ. ಅದೇ ಕಾರಣಕ್ಕೋಸ್ಕರವಾಗಿ ಎಸ್ಐಆರ್ ಸಂಬಂಧಪಟ್ಟಂತೆ ಯಾರೂ ಕೂಡ ಲಘುವಾಗಿ ಪರಿಗಣಿಸಬಾರ್ದು. ನಾನು ಬೆಂಗಳೂರಲ್ಲಿ ಇದ್ದೀನಿ, ಊರಲ್ಲಿ ನಮ್ಮ ಮನೇಲಿ ಯಾರೂ ಇಲ್ಲ, ಈ ಸಂದರ್ಭದಲ್ಲಿ ಮನೆಗೆ ಬಂದರು, ಆ ಸಂದರ್ಭದಲ್ಲಿ ಅವರಿಗೆ ಸಹಿ ಹಾಕೊಳ್ಳಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಆದರೂ ಕೂಡ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಹೋಗುತ್ತೆ. ಮತದಾರರ ಪಟ್ಟಿಯಿಂದ ಹೆಸರು ನಿಮ್ಗೆ ಡಿಲೀಟ್ ಆದರೆ ನೀವು ಆ ಗ್ಯಾರಂಟಿ ಯೋಜನೆಗಳು ವಂಚಿತರಾಗುತ್ತೀರಿ ಅನ್ನೋದ್ರ ಮೂಲಕವಾಗಿ ಇಲ್ಲಿ ಒಂದು ಕಡೆ ಜನರನ್ನ ಬಿಜೆಪಿ ವಿರುದ್ಧ ಎತ್ತಿ ಕಟ್ಟೋದು, ಅದೇ ರೀತಿ ಮತ್ತೊಂದು ಎಸ್ಐಆರ್ ವಿರುದ್ಧವಾಗಿ ಜನರಿಗೆ ಅವೇರ್ನೆಸ್ ಅನ್ನು ತರುವಂತಹ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಜಾಣತನದ ನಡಿ ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಎಸ್ಐಆರ್ ಬಗ್ಗೆ ಮತ್ತೊಂದಿಷ್ಟು ಗಂಭೀರವಾಗಬೇಕು, ಮೂರನೇ ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ನಿರ್ಧಾರ ಮಾಡಿಕೊಂಡಿದೆ. ಒಂದು, ಜನರಿಗೆ ಈ ರೀತಿಯಾಗಿ ಅರಿವನ್ನು ಮೂಡಿಸೋದು. ಯಾಕಂತ ಹೇಳಿದ್ರೆ ಈಗ ಆ ಜನರಿಗೆ ಈಗ ಇದು ಎಸ್ಐಆರ್ ಬಗ್ಗೆ ಗಂಭೀರತೆ ಅರಿವಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ರಾಜಕೀಯವಾಗೂ ಕೂಡ ಹೋರಾಟಗಳನ್ನು ಮಾಡೋದು, ಮತ್ತೊಂದು ಕಾನೂನಾತ್ಮಕ ಹೋರಾಟ ತಕ್ಷಣಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಪರ್ಯಾಯ ಇರೋದು ಜನರಿಗೆ ಒಂದಿಷ್ಟು ಮಾಹಿತಿಗಳನ್ನು ತಲುಪಿಸೋದು, BLAಗಳ ಮೂಲಕ ಮಾಹಿತಿಗಳನ್ನು ತಲುಪಿಸುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದರ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿಗೂ ಹಾಗೂ ಎಸ್ಐಆರ್ಗೂ ಲಿಂಕ್ ಮಾಡಿ ಮಾತಾಡಿದ್ದಾರೆ. ಈ ಮೂಲಕವಾಗಿ ಜನರಿಗೆ ಅರಿವು ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಶಿವಕುಮಾರ್.